ಆಭಾಸಕ ಲಕ್ಷಣ ಐತ್ರಿ ಗುರುಗಳೇ. ಓರಿ ಆಭಾಸಕ ಲಕ್ಷಣ ಐತ್ರಿ ಗುರುಗಳೇ. ಹಾ, ಆಭಾಸಕ ಲಕ್ಷಣ ಅದಲ್ರಿ. ಐತ್ರಿ, ಜರ ಹೇಳ್ತಂದೆ. ಅಂತಃಕರಣ ಪ್ರತಿಫಲಿತ ಚೈತನ್ಯಂ ಆಭಾಸ. ಅಂತಃಕರಣ ಪ್ರತಿಫಲಿತ ಚೈತನ್ಯಂ ಆಭಾಸ. ಅಂತಃಕರಣ ಪ್ರತಿಫಲಿತ ಚೈತನ್ಯಂ ಆಭಾಸ. ಸರಿ. ಏನಂತಾರ್ರಿ? ಮಾಯೆಗೆ ಅಧಿಷ್ಠಾನವಾದ ಚೇತನ ಹಾಗೂ ಮಾಯಾ ಸಹಿತವಾದ ಆಭಾಸವು ಈಶ್ವರವೆಂದು. ಈಶ್ವರ ಹೆಂಗಾದಪ್ಪ ಅಂತ ಕೇಳಿದ್ರೆ, ಆ ಮಾಯೆಯಲ್ಲಿ ಚೇತನದ ಪ್ರತಿ ಏನ್ರಿ, ಅದು ಚೇತನದ ಆಭಾಸ. ಮಾಯೆಗೆ ಅಧಿಷ್ಠಾನವಾದ ಯಾವ ಚೇತನ ಹಾಗೂ ಆ ಮಾಯೆಯಲ್ಲಿ ಆ ಚೇತನದೇನಾಗ್ಯದ ಆಭಾಸ್. ಆಭಾಸವು ಈಶ್ವರವೆಂದು ಹೇಳಲ್ಪಡುತ್ತದೆ. ಇನ್ನು ಜೀವ ಹಂಗಾಗ್ಯಾನ ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ಅವಿದ್ಯಾಂಶಕ್ಕೆ ಅಧಿಷ್ಠಾನವಾದ ಚೇತನ ಯಾವದದು? ಕೂಟಸ್ಥ. ಆ ಚೇತನ ಹಾಗೂ ಅವಿದ್ಯಾಂಶ ಸಹಿತವಾದ ಆಭಾಸವು ಜೀವವೆಂದು ಹೇಳಲ್ಪಡುತ್ತದೆ. ಇವರು ಮೂರನ್ನು ಒಪ್ತಾರೆ. ಒಂದು ಅಧಿಷ್ಠಾನ, ಒಂದು ಉಪಾಧಿ. ಆ ಉಪಾಧಿಯಲ್ಲಿ ಅಧಿಷ್ಠಾನದ ಏನು ಆಭಾಸಕ್ಕೆ ಜೀವ ಬೇಡ, ಈಶ್ವರ. ಇವು ಮೂರು ಒಪ್ಪವ್ರು ಯಾರ್ಯವರು? ವಿವರಣಕಾರರು. ಯಾರು? ವಾರ್ತಿಕಕಾರರು ಮತ್ತು ಪಂಚದಶಿಕಾರರು. ವಿದ್ಯಾರಣ್ಯರು ಬೇಡ, ಸುರೇಶ್ವರಾಚಾರ್ಯ ಇಬ್ರು. ಆಭಾಸವಾದವನ್ನು ಒಪ್ಪವರು. ಕೇವಲ ಆಭಾಸ ಮಾತ್ರ ಜೀವನಲ್ಲ ಅಂತ ಹೇಳಿದ್ರು ನೋಡ್ರಿ. ಇಲ್ಲಿ ಇವೆಲ್ಲ ಏನು? ಅಧಿಷ್ಠಾನ, ಉಪಾಧಿ. ಆ ಉಪಾಧಿಯಲ್ಲಿ ಅಧಿಷ್ಠಾನ ಚೇತನದ ಆಭಾಸಕ್ಕೆ ಏನನ್ಬೇಕು? ಈಶ್ವರ. ಅಲ್ಲಿ ಈಶ್ವರ ಜಾನಾಗ ಮಾಯಾ ಉಪಾಧಿ ತೊಂಡ್ರು, ಇಲ್ಲಿ ಅವಿದ್ಯಾಂಶ. ಅವಿದ್ಯಾಂಶಕ್ಕೆ ಅಧಿಷ್ಠಾನವಾದ ಚೇತನ ಹಾಗೂ ಅವಿದ್ಯಾಂಶ ಸಹಿತವಾದ ಆಭಾಸವು ಜೀವವೆಂದು ಹೇಳಲ್ಪಡುತ್ತದೆ. ಇನ್ನು ಒಂದೇ ಕಡ ಈಶ್ವರನ ಉಪಾಧಿಯು ಶುದ್ಧ ಸತ್ವಗುಣವಿರುತ್ತದೆ. ಏನಂತಾರ್ರಿ? ಈಶ್ವರನ ಉಪಾಧಿಯು ಶುದ್ಧ ಸತ್ವಗುಣವಿರುತ್ತದೆ. ಆದ್ದರಿಂದಲೇ ಈಶ್ವರನಲ್ಲಿ ಸರ್ವಶಕ್ತಿ, ಸರ್ವಜ್ಞತ್ವಾದಿ ಧರ್ಮಗಳಿರುತ್ತವೆ. ಮತ್ತು ಇನ್ನು ಎರಡನೇ ಕಡ ಜೀವನಲ್ಲಿ ಉಪಾಧಿಯು ಮಲಿನ ಸತ್ವಗುಣವಿರುತ್ತದೆ. ಆದ್ದರಿಂದ ಜೀವನಲ್ಲಿ ಅಲ್ಪಶಕ್ತಿ, ಅಲ್ಪಜ್ಞತ್ವಾದಿ ಧರ್ಮಗಳಿರುತ್ತವೆ. ಇದಕ್ಕೆ ಆಭಾಸವಾದವೆಂದು ಹೇಳುತ್ತಾರೆ. ಇಷ್ಟೆಲ್ಲ ಇದ್ದುದಕ್ಕೆ ಇದಕ್ಕೆ ಏನಂದ್ರಿ? ಆಭಾಸವಾದ. ಆಭಾಸವಾದ ಒಪ್ಪಿದವ್ರು ಯಾರು ಅನ್ನೋದು ಗೊತ್ತಾಯ್ತಲ್ರಿ? ಹೌದ್ರಿಪ್ಪ. ಯಾರ್ರಿ? ವಿದ್ಯಾರಣ್ಯರು ಮತ್ತು ಸುರೇಶಾಚಾರ್ಯರು ಅಂತ ಹೇಳಿದ್ರಲ್ರಿಪ್ಪ. ಆಭಾಸವಾದ ಒಪ್ಪಿದವರು ಅವರು. ಇನ್ನ 440 ಅಂಕದಲ್ಲಿ ವಿವರಣಕಾರರ ಮತದಲ್ಲಿ, ವಿವರಣ ಅನ್ನೋದು ಅವ್ರ ಗ್ರಂಥ. ಆ ಕರ್ತೃಗಳು ಯಾರ್ರಿ? ಸಂಕ್ಷೇಪ ಶಾರೀರಿಕಾರಪ್ಪ. ಶ್ರೀ ಪ್ರಕಾಶಾತ್ಮ ಮುನಿಗಳು. ವಿವರಣಾಚಾರ್ಯರು ಶ್ರೀ ಪ್ರಕಾಶಾತ್ಮಚರಣ ಮುನಿ. ಅವರು ಸಂಕ್ಷೇಪ ಶಾರೀರಕಾರರು. ಯಾರು? ಸರ್ವಜ್ಞಾತ್ಮ ಮುನಿಗಳು. ಅವ್ರ ಗ್ರಂಥ, ಅವ್ರ ಹೆಸರ. ವಿವರಣಕಾರರ ಮತದಲ್ಲಿ ಓರಿಮ್ಮ ಅಲ್ರಮ್ಮ, ವಿವರಣಕಾರರು
ವಿವರಣ ಅನ್ನೋದು ಅವ್ರ ಗ್ರಂಥ. ಅದ್ರ ಕರ್ತೃಗಳು ಯಾರಪ್ಪ ಅಂತ ಕೇಳಿದ್ರೆ ಶ್ರೀ ಪ್ರಕಾಶಾತ್ಮಚರಣ ಮುನಿ. ಮತ್ತು ಸಂಕ್ಷೇಪ ಶಾರೀರಕಾರರು, ಸಂಕ್ಷೇಪ ಶಾರೀರಕ ಅನ್ನೋದು ಅವ್ರ ಗ್ರಂಥ. ಅದ್ರ ಕರ್ತೃಗಳು ಯಾರಪ್ಪ ಅಂತ ಕೇಳಿದ್ರೆ ಸರ್ವಜ್ಞಾತ್ಮ ಮುನಿಗಳು. ಇವ್ರು ಏನ್ ಒಪ್ತಾರ್ರಿ? ಇವ್ರು ಬಿಂಬ ಪ್ರತಿಬಿಂಬವಾದಿಗಳ್ರಿ ಇವ್ರು. ಬಹಳ ಶಾರ್ಟ್ ಕಟ್ ರೀ ಒಂದು. ವಿವರಣಕಾರರ ಮತದಲ್ಲಿ ಯದ್ಯಪ್ ಅಂತನ್ರಿ ಇಲ್ಲಿ ಇವ್ರೇನ್ ಒಪ್ತಾರ್ರಿ? ಒಂದು ಅವಿದ್ಯ, ಒಂದು ಚೇತನ. ಅವಿದ್ಯಕ್ಕೆ ಅಧಿಷ್ಠಾನವಾದ ಚೇತನ. ಏನಂತಾರ ನೋಡಿ, ವಿವರಣಕಾರರ ಮತದಲ್ಲಿ ಯದ್ಯಪ್ಯತನ ಜೀವ ಈಶ್ವರರಿಬ್ಬರ ಉಪಾಧಿ ಒಂದೇ ಅಜ್ಞಾನವಿರುತ್ತದೆ. ಅದರಿಂದ ಇಬ್ಬರು ಅಲ್ಪಜ್ಞರೇ ಆಗಬೇಕಾಗಿತ್ತಲ್ಲ. ಅವರಿಬ್ರು, ಯಾಕಂದ್ರೆ ಉಪಾಧಿ ಇಬ್ರಿಗೆ ಒಂದೇ ಅದ ಅಜ್ಞಾನ. ಮತ್ತ ಇಬ್ರು ಅಲ್ಪಜ್ಞರೇ ಆಗ್ಬೇಕಾಗಿತ್ತು. ಮತ್ತ ಒಬ್ಬ ಅಲ್ಪಜ್ಞ ಒಬ್ಬ ಸರ್ವಜ್ಞ ಹಿಂಗ್ಯಾಕಾಗ್ಯಾರ್ರಿ ಅಂತ ಕೇಳ್ತಾನ್ರಿ ಅವ. ಅವಿದ್ಯೆ ಉಪಾಧಿ ಒಂದೇ ಒಪ್ಪಿಕೊಂಡವ್ರಿ. ಮತ್ತ ಒಂದೇ ಅವಿದ್ಯಾ ಉಪಾಧಿ ಒಪ್ಪ್ಯಾರಲ್ಲ ಅವರು. ಇಬ್ಬರಿಗೆ ಉಪಾಧಿ ಒಂದೇ ಇರೋದ್ರೆ ಯಾಕ ಇದ್ರೊಳಗ ಭೇದ ಆಯ್ತು ಅಂತಾರ. ಹಿಂಗ್ಯಾಕಾಯ್ತು? ಒಬ್ಬ ಸರ್ವಜ್ಞ ಒಬ್ಬ ಅಲ್ಪಜ್ಞ ಯಾಕದ? ಏನ್ ಮಾಡ್ತಾನ್ರಿ ಅವ? ಯದ್ಯಪ್ಗಾರ ಶಂಕ ಮಾಡ್ಯಾನ್ರಿ. ಇಬ್ರು ಅಲ್ಪಜ್ಞ ಆಗ್ಬೇಕ್ರಿ, ಇಲ್ಲ ಇಬ್ರು ಸರ್ವಜ್ಞ ಅನ್ರಿ. ಸರ್ವಜ್ಞ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ಅದು ಮಾಯಾ ಇತ್ತಂದ್ರೆ ಸರ್ವಜ್ಞ ಆಗ್ತಿತ್ತು. ಅಲ್ಪಜ್ಞರೇ ಇಬ್ರು ಅಂತನ್ರಿ. ಅಜ್ಞಾನ ಉಪಾಧಿ ಒಪ್ಪ್ಯಾರ್ರಿ ಇವ್ರು. ಅದಕ್ಕೆ ತಥಾಪಿ ಅಂತಾರ್ರಿ. ಏನಂತಾರ ಸಮಾಧಾನಕಾರರು? ಯಾವ ಉಪಾಧಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆಯೋ ಆ ಉಪಾಧಿಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಆ ಉಪಾಧಿ ಸ್ವಭಾವ ಏನದನ್ನು ಹೇಳ್ತಾರೆ. ಅದು ಪ್ರತಿಬಿಂಬದಲ್ಲಿ ತನ್ನ ದೋಷವನ್ನುಂಟು ಮಾಡುತ್ತದೆ ಹೊರತು ಬಿಂಬದಲ್ಲಿ ಮಾಡುವುದಿಲ್ಲ. ಆ ಉಪಾಧಿ ಧರ್ಮ ಏನದ, ತನ್ನ ಧರ್ಮವನ್ನ ಎಲ್ಲಿ ಹೊರಸ್ತದಪ್ಪ ಅಂತ ಕೇಳಿದ್ರೆ ಪ್ರತಿಬಿಂಬ ಮ್ಯಾಗ ಹೊರಸ್ತದೆ, ವಿನಾ ಬಿಂಬದ ಮ್ಯಾಗ ಹೊರಸಲ್ಲದು. ನೀನು ಕನ್ನಡಿ ದೃಷ್ಟಾಂತ ಕೊಟ್ಟೇವಲ್ರಿ. ಕನ್ನಡಿ ಸೀಳಿತ್ತಂದ್ರ ಆ ಸೀಳುದ್ದು ಎದ್ರ ಮ್ಯಾಗ ಹೊರಸದದು? ಆ ಪ್ರತಿಬಿಂಬ ಮ್ಯಾಗ್ರಿಪ್ಪ. ಬಿಂಬದ ಮ್ಯಾಗ ಹೊರಸದೇನು? ಇಲ್ರಿ, ಬಿಂಬಕ್ಕೆ ಏನ್ ಸಂಬಂಧ ಇಲ್ರಿಪ್ಪ. ಆ ಬಿಂಬ ಏನದ? ಆ ಬಿಂಬವೇ ಅದು ಶುದ್ಧ ಬ್ರಹ್ಮದ. ಆ ಬಿಂಬ ಶುದ್ಧ ಬ್ರಹ್ಮದದು. ಅಲ್ಲಿ ಹೊರಸಂಗಿಲ್ಲ ಅದು. ಅದು ಏನ್ ಮಾಡ್ತದ? ಉಪಾಧಿ ಧರ್ಮ ತನ್ನೊಳಗೆ ಏನ್ ಸಿಕ್ಕದ ಅದ್ರ ಮ್ಯಾಗ ತನ್ನ ಧರ್ಮವನ್ನು ಹೊರಸ್ತದ. ಈಗ ನೋಡ್ರಿ, ಕನ್ನಡಿ ಕೆಂಪು ಗ್ಲಾಸ್ ಇತ್ತು ಅಂದ್ರ ಆ ಪ್ರತಿಬಿಂಬನು ಕೆಂಪಾಗಿ ತೋರ್ತದ. ಹೌದ್ರಿ. ಬಿಂಬ ಹಂಗಾರೆ ಬಿಂಬ ಹಂಗೇನ್ರಿ ಕೆಂಪಾಗಿ ತೋರಿದನು? ಆ ಬಿಂಬ ಕೆಂಪು ತೋರಿಲಿರಿಪ್ಪ. ಹಸಿರು ಗ್ಲಾಸ್ ಇತ್ತಂದ್ರ ಹಸಿರಾಗಿ ತೋರ್ತದೆ. ಯಾವುದು? ಪ್ರತಿಬಿಂಬ. ಪ್ರತಿಬಿಂಬ ಹಸಿರು ತೋರಿ ಅದ್ರಿ. ಬಿಂಬಕ್ಕೆ ಏನಾರ ಮಾಡ್ಯದನು? ಬಿಂಬಕ್ಕೆ ಏನ್ ಹಾನಿ ಇಲ್ರಿಪ್ಪ. ಅದರಂತೆ ಆ ಉಪಾಧಿ ಧರ್ಮ ಏನದಪ್ಪ ಅಂದ್ರೆ ತನ್ನೊಳಗೆ ಬಿದ್ದಂತ ಪ್ರತಿಬಿಂಬ ಮ್ಯಾಗ ತನ್ನ ಧರ್ಮವನ್ನು ಹೊರಸ್ತದೆ, ವಿನಾ ಬಿಂಬಕ್ಕೆ ಹೊರಸಂಗಿಲ್ಲ. ಹೌದ್ರಿ. ಹೇಗಂದರೆ ಹೇಳ್ತಾರ ನೋಡ್ರಿ, ದರ್ಪಣ ರೂಪ ಉಪಾಧಿಯಲ್ಲಿ ಮುಖದ ಪ್ರತಿಬಿಂಬ ಉಂಟಾಗುತ್ತದೆ. ಕುತ್ತಿಗೆ ಮೇಲಿರುವ ಮುಖವು ಬಿಂಬ ಇರುತ್ತದೆ. ಅಲ್ಲಿ ದರ್ಪಣ ರೂಪ ಉಪಾಧಿಯಲ್ಲಿಯ ಕಪ್ಪು, ಹಳದಿ, ಲಘುತ್ವ ಮೊದಲಾದ ಅನೇಕ ದೋಷಗಳು ಪ್ರತಿಬಿಂಬದಲ್ಲಿ ತೋರುತ್ತವೆ ಹೊರತು ಕುತ್ತಿಗೆ ಮೇಲಿರುವ ಯಾವ ಬಿಂಬದಲ್ಲಿ ಹೇಗೆ ತೋರುವುದಿಲ್ಲವೋ. ಆ ಬಿಂಬಕ್ಕ ಕುತ್ತಿಗೆ ಮ್ಯಾಗಿದ್ದು ಬಿಂಬಕ್ಕೆ ಏನಾರೇ ಹಾನಿ ಮಾಡ್ಯಾವೇನ್ರಿ? ಇಲ್ರಪ್ಪ.
ಅಲ್ಲಿ ಏನು ಪ್ರತಿಬಿಂಬಕ್ಕೆ ಹೊರಸ್ಯಾವ ತನ್ನ ಧರ್ಮವನ್ನ. ಹ್ಞೂನ್ರಿ. ಅದರಂತೆ ಅಲ್ಲಿ ಈಶ್ವರನಿಗೆ ಏನು ಮಾಡಿಲ್ಲದು. ಬಿಂಬ ಯಾರ ಈಶ್ವರದನ್ರಿ ಅಲ್ಲಿ. ಹೌದ್ರಪ್ಪ. ಅದರಂತೆಯೇ ದರ್ಪಣ ಸ್ಥಾನದಲ್ಲಿ ಯಾವ ಅಜ್ಞಾನವಿದ್ದು, ಆ ದರ್ಪಣಕ್ಕೂ ಅಜ್ಞಾನಕ್ಕೂ ಹೋಲಿಕೆ ಕೊಡ್ತಾರ. ಏನಂತಾರ್ರಿ? ದರ್ಪಣ ಸ್ಥಾನದಲ್ಲಿ ಯಾವ ಅಜ್ಞಾನವಿದ್ದು ಅದರಲ್ಲಿ ಉಂಟಾದ ಪ್ರತಿಬಿಂಬ ರೂಪ ಏನದದು? ಜೀವನಕ್ಕೆ ಏನಂದ್ರೆ ಅಜ್ಞಾನಕೃತವಾದ ಅಲ್ಪಜ್ಞತ್ವಾದಿ. ಅಜ್ಞಾನಕೃತವಾದ ಏನು ಅಲ್ಪಜ್ಞತ್ವಾದಿ ದೋಷಗಳು ಇರುತ್ತವೆ ಹೊರತು ಬಿಂಬರೂಪ ಈಶ್ವರನಲ್ಲಿ ಇರುವುದಿಲ್ಲ. ಆ ಬಿಂಬರೂಪ ಈಶ್ವರನಿಗೆ ಅದು ಏನು ಮಾಡಂಗಿಲ್ಲದು. ಇಲ್ಲೇ ನೋಡ್ರಿ ಕನ್ನಡಿ ಬಿಂಬ ಈ ಮುಖಕ್ಕೆ ಇಲ್ಲಿ ಬಿಂಬ ಕುತ್ತಿಗೆ ಮ್ಯಾಗಿನ ಇದ್ದದ್ದ ಬಿಂಬಕ್ಕೆ ಏನರೇ ಮಾಡ್ಯದೇನ್ರಿ ಅದು? ಕನ್ನಡಿ ಒಳಗೆ ಏನು ಬಿದ್ದದ? ಆ ಪ್ರತಿಬಿಂಬಕ್ಕೆ ತನ್ನ ಧರ್ಮವನ್ನು ಹೊರಿಸಿದೇವಿನ ಬಿಂಬಕ್ಕೇನು ಮಾಡಿಲ್ಲ. ಬಿಂಬದಲ್ಲೇ ಪ್ರತಿಬಿಂಬದಲ್ಲೇ ಭೇದ ನೋಡ್ರಪ್ಪ. ಪ್ರತಿಬಿಂಬದಲ್ಲೇ ಮಾಡ್ಯದದು, ಆದ್ರೆ ಬಿಂಬಕ್ಕೇನು ಮಾಡಿಲ್ಲ. ಈ ಅಲ್ಪಜ್ಞತ್ವ ಯಾಕೆ ಬಂದು ಅಂತ ಕೇಳಿದ್ದವ. ಆ ಅಜ್ಞಾನ ತನ್ನ ಧರ್ಮವನ್ನ ಆ ಪ್ರತಿಬಿಂಬಿ ಮ್ಯಾಗ ವರ್ಷದ ಬಿಂಬಕ್ಕೇನು ಮಾಡಿಲ್ಲ. ಒಬ್ಬ ಸರ್ವಜ್ಞ ಆದ, ಒಬ್ಬ ಅಲ್ಪಜ್ಞ ಆದ, ಹಿಂಗ್ಯಾಕಾದ್ರಿ ಅಂತ ಕೇಳಿದ್ದವ. ಅಜ್ಞಾನ ಆವರಣ ಆಗುದು ಬಿಂಬಕ್ಕೆ ಬರೋದೇ ಇಲ್ಲಲ್ರಪ್ಪ, ಪ್ರತಿಬಿಂಬಕ್ಕೆ. ಆದ್ದರಿಂದ ಒಂದೇ ಕಡ ಈಶ್ವರನಲ್ಲೇ ಸರ್ವಜ್ಞತ್ವಾದಿಗಳು ಇರುತ್ತವೆ. ಏನಂತಾರೆ? ಆದ್ದರಿಂದ ಈಶ್ವರನಲ್ಲಿ ಸರ್ವಜ್ಞತ್ವಾದಿಗಳು ಇರುತ್ತವೆ. ಅವ ಅಲ್ಪಜ್ಞ ಹಾಕದ, ಆ ಅಜ್ಞಾನ ತನ್ನ ಧರ್ಮವನ್ನ ಆ ಪ್ರತಿಬಿಂಬ ವರ್ಷ ಅಲ್ಪಜ್ಞ ಅದ. ಆದ್ದರಿಂದ ಯಾರು ಈಶ್ವರನಲ್ಲಿ ಸರ್ವಜ್ಞತ್ವಾದಿಗಳು ಇರುತ್ತವೆ. ಮತ್ತು ಇವು ಎಲ್ಲಿಯೂ ಬಂದುರಿಂದ ಅದು ಬರೋಬರಿ ಆಯ್ತು. ಅಲ್ಲಿ ಅಜ್ಞಾನ ತನ್ನ ಧರ್ಮವನ್ನ ಅದರಲ್ಲಿ ಪ್ರತಿಬಿಂಬ ಹೊರಿಸಿ ಅವ ಅಲ್ಪಜ್ಞ ಅದ, ಅದು ಬರೋಬರಿ ಆಯ್ತು. ಇದು ಶುದ್ಧ ಸತ್ವ ಮಾಯಾರಿಪ್ಪರ ಸ್ವಚ್ಛ ಕನ್ನಡ್ರಿಪ್ಪರ ಇದ್ದಕ್ಕಿದ್ದಂಗ ಕಾಣ್ತದ್ರಪ್ಪರ. ಇದು ಅಮ್ಮವ್ರ ಮಾಯಾ ಒಪ್ಪೇ ಇಲ್ಲ ಇರ್ಲಿ ಇವ್ರು, ಬರೇ ಅವಿದ್ಯೆನೆ ಒಪ್ಕೊಂಡ್ರಿ. ಮಾಯಾ ಒಪ್ಪಿದ್ರೆ ಅಂದ್ರೆ ನಿಮ್ ಮಾತು ಬರೋಬರಿ ಆತಿತ್ತು. ಇಬ್ಬರಿಗೆ ಒಂದೇ ಅವಿದ್ಯಾ ಒಪ್ಪ್ಯಾರವ್ರು. ಅದಕ್ಕೆ ಮತ್ತೆ ಇದು ಯಾಕತ್ ಕೇಳ್ತಾರ್ರಿ. ಮತ್ತೆ ಈಗ ಹೇಳಿದ್ರಲ್ರಪ್ಪರ, ಏನು ಬಿಂಬಕ್ಕೇನು ದೋಷ ಇಲ್ಲ, ಪ್ರತಿಬಿಂಬಕ್ಕನೇ ಇರ್ತದ. ಯಾಕ ಉಪಾಧಿ ಧರ್ಮ ಬಿಂಬದ ಮೇಲನೇ ಆವರಣ ಮಾಡ್ತದ, ಪ್ರತಿಬಿಂಬಕ್ ಮಾಡ್ತದ, ಬಿಂಬಕ್ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ರಿ. ಹೌದೌದ್ರಿ. ಅದಕ್ಕವ ಪ್ರತಿಬಿಂಬ ಏನಾಯ್ತಲ್ಲಿ ಜೀವ ಅಲ್ಪಜ್ಞ ಅದ. ಆ ಪ್ರತಿಬಿಂಬಕ್ಕೆ ಜೀವ ಅಂತಾರು. ಅವ ಕೇಳಿದ್ದ ಶಂಕಾಕಾರ ಏನ್ ಕೇಳಿದ್ದ? ಇಬ್ಬರಿಗೆ ಉಪಾಧಿ ಅಜ್ಞಾನ ಒಂದೇ ಅದ, ಮತ್ತೆ ಒಬ್ಬ ಅಲ್ಪಜ್ಞ ಅದ, ಒಬ್ಬ ಸರ್ವಜ್ಞ ಅದ, ಹಿಂಗ್ಯಾಕಾದ ಅಂತ ಕೇಳಿದ್ದವ. ಅದಕ್ಕೆ ಇವ್ರು ಹೇಳಿದ್ರು, ಆ ಉಪಾಧಿ ಅಜ್ಞಾನ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ತನ್ನ ಧರ್ಮವನ್ನ ಪ್ರತಿಬಿಂಬಕ್ಕೆ ಹೊರಸ್ತದ, ಬಿಂಬಕ್ಕೇನು ಮಾಡಂಗಿಲ್ಲ ಅಂತ ಹೇಳಿದ್ರು ಇವ್ರು. ಬರೋಬರಿ ಆಯ್ತು. ಆದ್ರೆ ಸರ್ವಜ್ಞತ್ವಾದಿಗಳು ಎಲ್ಲಿಯೂ ಬಂದು ಒಬ್ಬನ್ ಸರಿ ಆಯ್ತು. ಒಂದು ಏನು ಆ ಜೀವೊಂದು ಅಲ್ಪಜ್ಞ ಆಗಲಿಕ್ಕೆ ಅವಿದ್ಯಾ ತನ್ನ ಧರ್ಮವನ್ನ ಉಪಾಧಿ ಅವನ ಮ್ಯಾಗ ಹೊರಸಿ ಆ ಪ್ರತಿಬಿಂಬ ಮ್ಯಾಗ ಹೊರಸದ. ಅದಕ್ಕೆ ಏನ್ ಬತ್ತಪ್ಪ ಅಲ್ಪಜ್ಞತ್ವಾದ ಬಂದು ಬರೋಬರಿ ಆಯ್ತು. ಇಲ್ಲಿ ಸರ್ವಜ್ಞತ್ವಾದಿಗಳು ಎಲ್ಲಿಯೂ ಬಂದೂರಿಂದ ಈಶ್ವರನಲ್ಲಿ ಸರ್ವಜ್ಞತ್ವಾದಿಗಳು ಇರುತ್ತವೆ ಮತ್ತು ಜೀವನಲ್ಲಿ ಅಲ್ಪಜ್ಞತ್ವಾದಿಗಳು ಇರುತ್ತವೆ. ಅಪ್ಪರ್ ಟಿಪ್ಪಣಿ ಒಂದ್ ಆದ್ ನೋಡ್ರಿ. ಎಲ್ಲಿದ್ರಿ? ಆ ಈಶ್ವರನ್ಯಾಗ ಅದ್ ನೋಡ್ರಿ. ಅದ ನೋಡ್ರಿ ಇಲ್ಲದ ಎಷ್ಟು 464. ಯದ್ಯಪಿ
ಬಿಂಬ ಪ್ರತಿಬಿಂಬವಾದದಲ್ಲಿ ಶುದ್ಧ ಬ್ರಹ್ಮವೇ ಈಶ್ವರವಿರುತ್ತದೆ. ಅದೇ ವಿಷಯ ಟಿಪ್ಪಣಿ ಕೊಟ್ಟಾರಿಪ್ಪ. ನೋಡ್ರಿ ಏನಂತಾರ್ರಿ, ಬಿಂಬ ಪ್ರತಿಬಿಂಬವಾದದಲ್ಲಿ ಶುದ್ಧ ಬ್ರಹ್ಮವೇ ಈಶ್ವರವಿರುತ್ತದೆ. ಆ ಶುದ್ಧ ಬ್ರಹ್ಮ ಏನದ, ಅದುವೇ ಈಶ್ವರವೇ ಬಿಂಬದಲ್ಲಿ. ಏನಂತಾರ್ರಿ ನೋಡ್ರಿಲ್ಲಿ, ಬಿಂಬ ಪ್ರತಿಬಿಂಬವಾದದಲ್ಲಿ ಶುದ್ಧ ಬ್ರಹ್ಮವೇ ಈಶ್ವರವಿರುತ್ತದೆ. ಈಶ್ವರ ಅಂದ್ರೆ ಶುದ್ಧ ಬ್ರಹ್ಮರೇದು. ಯಾನ್ ಶಂಕ ಬರ್ತದೇನ್ರಿ? ಏನ್ರಪ್ಪರ? ಆ ಶುದ್ಧ ಬ್ರಹ್ಮವೇ ಈಶ್ವರ. ಹ್ಞೂನ್ರಿ. ಮಾಯಾ ಉಪಾಧಿ. ಇಲ್ಲ ಶುದ್ಧ ಪರಬ್ರಹ್ಮ ಚೇತನರಿದು. ನೀವು ಅಲ್ಲಿ ಮಾಯ ತಗೊಂಡಿಲ್ಲ. ಮತ್ತೆ ಈಶ್ವರ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ ಅಂತಂದ್ರೆ ಮಾಯಾ ಉಪಾಧಿ ಇರ್ಬೇಕಲ್ಲ ಅಂತ ಹಿಂಗ ತಲೆ ಕಲ್ಪನೆ ಬಂದ್ಬಿಡ್ತಾರ. ಇಲ್ಲ, ಇವ್ರದ್ದು ಹಂಗಿಲ್ಲ. ಆ ಈಶ್ವರ ಏನದ, ಅದು ಶುದ್ಧ ಬ್ರಹ್ಮ ಅಂತಾರ ಅವರು. ಇದು ಬಹಳ ಶಾರ್ಟ್ ಕಟ್ ಅದ್ರಿ, ಇದು ಬಹಳ ಉತ್ತಮ ರೀತಿಯ ಮತ ಇವ್ರದು. ಅಲ್ಲಿ ಮಾಯ ತಗೊಂಡೇ ಇಲ್ಲ ಅವರು. ಅವಿದ್ಯೆ ತಗೊಂಡದಕ್ಕ ಜೀವನಿಗೆ ಆವರಿಸದ. ಈಶ್ವರ ಶುದ್ಧ ಪರಬ್ರಹ್ಮ ಚೇತನ, ಅವನಿಗೆ ಯಾವೊಂದು ಆವರಣ ಇಲ್ಲ. ಜನ ಆ ಬಿಂಬಕ್ಕೆ ಉದಾಹರಣೆ ಕೊಟ್ರಲ್ಲ, ಕುತ್ತಿಗೆ ಮ್ಯಾಲಿನ ಮಕ್ಕಕ್ಕ ಏನರೇ ಅದು ಕನ್ನಡಿ ಏನರೇ ಆವರಿಸ್ತೇನ್ರಿ ತನ್ನ ಧರ್ಮಗಳನ್ನ? ಇಲ್ಲ. ಹಾಂಗಿಲ್ಲಿ ಅವಿದ್ಯ ಆ ಈಶ್ವರನಿಗೆ ಏನರೇ ಮಾಡ್ತೇನಂದ್ರೆ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಪ್ರತಿಬಿಂಬಕ್ಕೆ ಮಾಡ್ತದೆ ವಿನ ಬಿಂಬಕ್ಕೆ ಏನು ಮಾಡಂಗಿಲ್ಲ. ಅದು ಬಿಂಬ ಈಶ್ವರದಲ್ಲಿ ಇಲ್ಲಿ ಶುದ್ಧ ಬ್ರಹ್ಮವೇ ಈಶ್ವರ ಇರುತ್ತದೆ ಅಂದ ಮೇಲೆ ಅದರಲ್ಲಿ ಸರ್ವಜ್ಞಾತ್ವಾದಿ ಧರ್ಮಗಳು ಸಂಭವಿಸುವುದಿಲ್ಲವಲ್ಲ ಅಂದವ ಯದ್ಯಪಿಗಾರ. ಯದ್ಯಪಿಗಾರ ಏನ್ ಸಂಶಯ ಮಾಡಿದ್ ನೋಡ್ರಿ ಇಲ್ಲಿ. ಬಿಂಬ ಪ್ರತಿಬಿಂಬವಾದದಲ್ಲಿ ಶುದ್ಧ ಬ್ರಹ್ಮವೇ ಈಶ್ವರ ಇರುತ್ತದೆ ಅಂದ ಮೇಲೆ ಅದರಲ್ಲಿ ಸರ್ವಜ್ಞತ್ವಾದಿ ಧರ್ಮಗಳು ಸಂಭವಿಸುವುದಿಲ್ಲವಲ್ಲ. ಹಂಗೆ ಅಂದಿದ್ದನ್ರಿ ಅವ. ಓದ್ರಮ್ಮ ನೀವು ಓದ್ರಿದ್ ಏನಂತನ್ರಿ ಅವನ್ ಸಂಶಯ. ಈಗ ನೋಡ್ರಪ್ಪರ, ಪ್ರತಿಬಿಂಬ ಸಿದ್ಧಾಂತವು ಈ ಪ್ರಕಾರ ಬರುತ್ತದೆ. ಇದು ಮುಗಿತ್ರಿ ಇಲ್ಲಿ ಟಿಪ್ಪಣಿ ಓದ್ರಿ. ಟಿಪ್ಪಣಿ ಟಿಪ್ಪಣಿ ಓದ್ತ ನೋಡ್ರಪ್ಪರ. ಯದ್ಯಪಿ ಏನಂತಾನ, ಬಿಂಬ ಪ್ರತಿಬಿಂಬವಾದದಲ್ಲಿ ಶುದ್ಧ ಬ್ರಹ್ಮವೇ ಈಶ್ವರವಿರುತ್ತದೆ. ಏನ್ರಿ, ಪ್ರತಿಬಿಂಬ ಜೀವದನ, ಶುದ್ಧ ಬಿಂಬ ಏನದ ಈಶ್ವರದನ್ರಿ ಇವ್ರು ಹೇಳುವಾದ. ಅಂದಮೇಲೆ ಅದರಲ್ಲಿ ಸರ್ವಜ್ಞತ್ವಾದಿ ಧರ್ಮಗಳು ಸಂಭವಿಸುವುದಿಲ್ಲವಲ್ಲ. ಶುದ್ಧ ಬ್ರಹ್ಮ ಯಾಕೆ ಸರ್ವಜ್ಞತ್ವಾದಿಗಳು ಏನು ಇರುದಿಲ್ಲ, ನೀವ್ ಯಾಕೆ ಅಂತೀರಿ ಅದನ್ನಂತನ್ರಿ ಅವ. ಅದರಲ್ಲಿ ಶುದ್ಧ ಬ್ರಹ್ಮದಲ್ಲಿ ಅವೆಲ್ಲವ. ಹ್ಞೂನ್ರಿ. ಅದಕ್ಕೆ ತಥಾಪಿ ಹೇಳ್ತಾರ ನೋಡ್ರಿ, ಜೀವನಲ್ಲಿರುವ ಅಲ್ಪಜ್ಞತ್ವ ಮೊದಲಾದ ಧರ್ಮಗಳನ್ನು ಅಪೇಕ್ಷೆ ಮಾಡಿಕೊಂಡು ಇವನ ಅಪೇಕ್ಷೆ ಮಾಡಿಕೊಂಡು ಅವನಿಗೆ ಸರ್ವಜ್ಞತ್ವ ಅದು ಹೇಳುತ್ತದ. ಈ ಜೀವ ಏನು ಕಿಂಚಿಜ್ಞತ್ವ ಅಂತ ಹೇಳಿದಾಗ ಅವ ಸರ್ವಜ್ಞತ್ವ ಈ ಜೀವನ ದೃಷ್ಟಿಯಿಂದ. ಇವನ ದೃಷ್ಟಿಯಿಂದ ಹೇಳುದ್ದ ಅವನಿಗೆ. ಇವೊಬ್ಬ ನಾವೊಬ್ಬ ಬಡವನನ, ಒಬ್ಬ ಶ್ರೀಮಂತ ಅಂತ ಹೇಳಿದ್ದು. ಏನ್ರಿ, ಈ ಜೀವನ ಅಪೇಕ್ಷೆಯಿಂದ ಹೇಳುದ್ದವು. ಶುದ್ಧ ಬ್ರಹ್ಮದಲ್ಲಿ ಬಿಂಬತ್ವ, ಈಶ್ವರತ್ವ ಮತ್ತು ಸರ್ವಜ್ಞತ್ವ ಇತ್ಯಾದಿ ಧರ್ಮಗಳು ಆರೋಪವಾಗಿರುತ್ತವೆ. ಇವೆಲ್ಲ ಆರೋಪ ಮಾಡಿ ಹೇಳುದ್ರಿ. ಏನಂತ್ರಿ? ಏನೋ ಸರ್ವಜ್ಞತ್ವಾದಿಗಳವೋ ಈಶ್ವರನಲ್ಲಿ, ಜೀವನಲ್ಲಿ ಕಿಂಚಿಜ್ಞತ್ವಾದಿಗಳ್ರಿ. ನೋಡ್ರಿ ಏನಂತಾರ, ಶುದ್ಧ ಬ್ರಹ್ಮದಲ್ಲಿ
ಬಿಂಬತ್ವ, ಈಶ್ವರತ್ವ, ಸರ್ವಜ್ಞತ್ವ ಇತ್ಯಾದಿ ಧರ್ಮಗಳು ಆರೋಪವಾಗಿರುತ್ತವೆ. ವಾಸ್ತವ ಇಲ್ರಪ್ಪರ. ಇಲ್ಲವು ಆರೋಪ ಮಾಡಿ ಹೇಳುದ್ದವು. ಹ್ಞೂನ್ರಪ್ಪರ, ಹ್ಞೂನ್ರಿ. ಅವನಲ್ಲಿ ಸರ್ವಜ್ಞತ್ವಾದಿಗಳು ಆರೋಪ ಮಾಡಿ ಹೇಳುತ್ತದೆ. ಯಾಕೆ? ಇವನ ಅಪೇಕ್ಷೆಯಿಂದ. ಈ ಜೀವನ ಅಪೇಕ್ಷೆಯಿಂದ ಜೀವನಿಗೆ ತಿಳಿಸಿಕೊಡೋದು ಹಿಂಗದಾವ ಅಂತ ಹೇಳಿದ್ದಾರೆ. ವಾಸ್ತವವಾಗಿ ಜೀವ ಈಶ್ವರರಿಬ್ಬರೂ ಶುದ್ಧ ಬ್ರಹ್ಮರೇ ಇರುತ್ತಾರೆ. ನೋಡ್ರಿ, ವಾಸ್ತವಿಕವಾಗಿ ಜೀವ ಈಶ್ವರರಿಬ್ಬರು ಏನದರ? ಶುದ್ಧ ಬ್ರಹ್ಮನೇ ಅದರ ಅವರು. ಏನು ಗೋಜಿಲ್ಲ. ಅವರಿಬ್ರು ಏನದರ? ಶುದ್ಧ ಬ್ರಹ್ಮನೇ ಅದರ. ಅದರಲ್ಲಿ ಯಾವ ಧರ್ಮಗಳು ಸಂಭವಿಸುವುದಿಲ್ಲ. ಎಲ್ಲಿ ಚೇತನದ ಯಾವ ಧರ್ಮನೂ ಇಲ್ರಪ್ಪರ. ಯಾವ ಸರ್ವಜ್ಞನೂ ಇಲ್ಲ, ಯಾವ ಏಕತ್ವ ಇಲ್ಲ, ಯಾನು ಇಲ್ಲ ಇಲ್ಲಿ. ಹ್ಞೂನ್ರಪ್ಪ. ಸರ್ವಜ್ಞನೂ ಇಲ್ಲ, ಬಿಂಬತ್ವನೂ ಇಲ್ರಿ ಅಲ್ಲಿ. ಇಲ್ರಿ. ಇವೆಲ್ಲ ಆರೋಪ ಮಾಡಿ ಹೇಳುದ್ದದ. ಹ್ಞೂನ್ರಪ್ಪ. ಬರೋಬ್ರ ಐತ್ರಿ. ಹ್ಞೂನ್ರಪ್ಪ, ಬರೋಬ್ರ ಐತಿ. ಹ್ಞೂನ್ರಿ. ಇದು ಬಿಂಬ ಪ್ರತಿಬಿಂಬವ ಅತಿ ಉತ್ಕೃಷ್ಟ ಎತ್ತರ ಮಟ್ಟದ ಮಾತ್ರ ಇವ್ರದು. ಇವ್ರದು ದೃಷ್ಟಿಯಿಂದ ಜೀವನಿಗೆ ತಿಳಿಸಿಕೊಡಾಕ ಇದು ಆರೋಪ ಮಾಡಿ ಹೇಳಿದ್ದದ. ವಾಸ್ತವವಾಗಿ ಶುದ್ಧ ಚೈತನ್ಯದಲ್ಲಿ ಏನೂ ಇಲ್ಲ, ಸಂಭವಿಸುವುದಿಲ್ಲ. ವಾಸ್ತವಿಕವಾಗಿ ಜೀವ ಮತ್ತು ಈಶ್ವರ ಇಬ್ರು ಶುದ್ಧ ಬ್ರಹ್ಮನೇ ಇದಾರ್ರಿ ಅವರು. ಹ್ಞೂನ್ರಪ್ಪ, ಹ್ಞೂನ್ರಿ. ಶುದ್ಧ ಬ್ರಹ್ಮದಾರು. ಓಂ ನಮ ಶಿವರಿ. ಒಂದಿಬ್ಬರದಾವ್ ವಿಡಿಯೋ ಚಾಲೂ ಮಾಡ್ರಿ. ಯಾವ ಜರ ಬಂದ್ ಮಾಡ್ರಿ. ವಿಡಿಯೋ ಬಂದ್ ಮಾಡ್ರಿ ಪೂರ. ಅದು ಎಲ್ಲರಿಗೂ ವಿಕ್ಷೇಪ ಮಾಡ್ತದ್ರಿ. ಲಕ್ಷ ಆ ಕಡೆ ಆಗ್ತದ. ಜರ ಇಬ್ಬರದು ಚಾಲೂ ನೋಡಿ. ಒಬ್ರು ಯಾರ್ರಿ ಅಮ್ಮವ್ರು ಅದಾರ್ರಿ, ಗೀತಾ ಅಮ್ಮವ್ರು. ಮತ್ತ ಇನ್ನೊಬ್ರು ಯಾರ ಅದಾರ್ರಿ, ಅವ್ರು ಇಬ್ಬರದು ಅದು ವಿಡಿಯೋ ಚಾಲೋ. ಜರ ದಯವಿಟ್ಟು ಅದು ಬಂದ್ ಮಾಡ್ರಿಪ್ಪ. ಇನ್ನೊಬ್ರಿಗೆ ದುಂಡೈ ಅಪ್ಕೊಳ್ಳೋದಾರ ನೋಡ್ರಿ. ದುಂಡೈ ಅಪ್ಕೊಳ್ಳ ಯಾರ್ರಿ ಅವ್ರು? ದುಂಡೈ ಅಪ್ಕೊಳ್ಳ ತಮ್ದಿಟ್ಟು ಅದು ವಿಡಿಯೋ ಬಂದ್ ಮಾಡ್ರಿಪ್ಪ. ಆ ಗೀತಾಮ್ಮ ಅವ್ರು ಬಂದ್ ಮಾಡಿದ್ರು, ನೀವು ಬಂದ್ ಮಾಡ್ರಿಪ್ಪ. ಬರೋಬ್ರ ಐತ್ರಿ. ನಡಿಲ್ರಿಪ್ಪ ರೀ. ಶಿವಾಯನ್ ಮಸೀದ್ ಧಾರವಾಡ. ಮತ್ತೆ ಚಾಲೂ ಮಾಡ್ರಿ. ಚಾಲೂ ಮಾಡ್ರಿ. ಬಂದ್ ಮಾಡಿದ್ರು ಟಚ್ ಮಾಡ್ರಿ. ಅಲ್ಲೇ ಟಚ್ ಮಾಡ್ರಿ. ಈ ಗುರುಗಳ ಸಿದ್ದಯ್ಯಪ್ಪ ಅವ್ರ ಆ ಕ್ಯಾಮೆರಾಕ ಏನ್ ಟಚ್ ಮಾಡ್ರಿ ಅಲ್ರಿ, ಅಲ್ಲೇ ಟಚ್ ಮಾಡ್ರಿ. ಮತ್ತ ಆ ಕೆಂಪ್ ಬಟನ್ ಮಗಲ್ದಾಗ ಚೌಕ್ ಒಂದ್ ಅದ ನೋಡ್ರಿ, ಅದ್ರ ಮ್ಯಾಗ ಟಚ್ ಮಾಡ್ರಿ ಗುರುಗಳ ಸಿದ್ದಯ್ಯಪ್ಪ ಅವ್ರ. ದುಂಡೈ ಅಪ್ಕೊಳ್ರಿ. ಅವ್ರಿಗೆ ಬರ್ಲಾಗ್ಯದ್ರಿ ಅಪ್ಪರಿ. ಚಾಲು ಮಾಡ್ರಿ, ನಡೀಲಿ. ಇರ್ಲಿ ಇರ್ಲಿ. ಮತ್ತ ಅದ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವ್ರ ಬೇಕತ್ತೆ ಅಂತೂ ಮಾಡಂಗಿಲ್ಲ. ಇಲ್ಲ, ಅವ್ರಿಗೆ ಗೊತ್ತಿಲ್ರಿಪ್ಪ. ಏನೈತ್ರಿ ಇವ್ರದು? ಇವ ವಿವರಣಾಚಾರ್ಯರು ಮತ್ತು ಸರ್ವಜ್ಞಾತ್ಮ ಮುನಿಗಳು, ಶ್ರೀ ಪ್ರಕಾಶಾತ್ಮ ಮುನಿಗಳು, ಇವ್ರೇನಂತಾರ್ರಿ? ಇವ್ರು ಯಾವದಪ್ಪ ಅಂತ ಕೇಳಿದ್ರೆ ಶುದ್ಧ ಬ್ರಹ್ಮದಲ್ಲಿ ಯಾವ ಇಲ್ಲ ಆರೋಪ ಮಾಡಿ ಜೀವನ ದೃಷ್ಟಿಯಿಂದ ಹೇಳಿದ. ಆರೋಪವಾಗಿರುತ್ತವೆ. ಏನವು? ಸರ್ವಜ್ಞತ್ವಾದಿ, ಕಿಂಚಿತ್ನತ್ವಾದಿ ಎಲ್ಲ ಆರೋಪ ಮಾಡಿ ಹೇಳ್ಯಾರಪ್ಪರ. ಎಲ್ಲಿ? ಬ್ರಹ್ಮದಲ್ಲಿ. ನೋಡ್ರಿ, ಶುದ್ಧ ಬ್ರಹ್ಮದಲ್ಲಿ ಬಿಂಬತ್ವ, ಈಶ್ವರತ್ವ, ಸರ್ವಜ್ಞತ್ವ ಇತ್ಯಾದಿ ಧರ್ಮಗಳು ಆರೋಪವಾಗಿರುತ್ತವೆ. ಇವು ಆರೋಪ ಮಾಡಿ ಹೇಳುತ್ತದೆ ಇವೆಲ್ಲ. ಯಾಕಂದ್ರೆ ಈ ಜೀವನ ದೃಷ್ಟಿಯಿಂದ ಆರೋಪ ಮಾಡಿ ಹೇಳುತ್ತದೆ. ವಾಸ್ತವವಾಗಿ ಜೀವ ಈಶ್ವರರಿಬ್ಬರು ಶುದ್ಧ ಬ್ರಹ್ಮವೇ ಇರುತ್ತಾರೆ. ಅವರಲ್ಲಿ ಯಾವ ಧರ್ಮಗಳು ಸಂಭವಿಸುವುದಿಲ್ಲ. ಟಿಪ್ಪಣಿ ಮುಗೀತು. ಇನ್ನ ಒಂದೇ ಕಡೆ ಏನ್ ಹೇಳ್ತಾರೆ ನೋಡ್ರಿ, ಈಶ್ವರನಲ್ಲಿ ಸರ್ವಜ್ಞತ್ವಾದಿಗಳು ಇರುತ್ತವೆ ಮತ್ತು ಜೀವನಲ್ಲಿ ಅಲ್ಪಜ್ಞತ್ವಾದಿಗಳು ಇರುತ್ತವೆ. ಇಲ್ಲಿ ಮ್ಯಾಲ ಟಿಪ್ಪಣಿ ತೆಳಗ್ ಬತ್ ನೋಡ್ರಿ.
ಒಂದು ವೇಳೆ ಅವು ಸರ್ವಜ್ಞತ್ವಗಳು ಅವ ಅಂದ್ರೂ ಸಹಿತ ಎಲ್ಲಿಯೂ ಬಂದುವಪ್ಪ ಅಂತ ಕೇಳಿದ್ರೆ ಅವು ಎಲ್ಲಿದು ಬಂದುದಲ್ಲ, ಅವು ಶೋಹ ಮಹಿಮೆಯಿಂದ ಅದವು. ಶೋಹ ಮಹಿಮೆ ಇಲ್ಲ ಆವಲ್ರಿ ಅಂದ್ರೆ ಎಲ್ಲಿಯೂ ಬಂದು ಅಂದ್ರೆ ಅವು ಎಕಾಡದು ಬಂದುದಲ್ಲ, ಶೋಹ ಮಹಿಮೆಯಿಂದ. ಇನ್ನು 441 ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಆಭಾಸವಾದಕ್ಕೂ ಹಾಗೂ ಪ್ರತಿಬಿಂಬವಾದಕ್ಕೂ ಎಷ್ಟು ಭೇದವಿರುತ್ತದೆ. ಆಭಾಸವಾದಕ್ಕೂ ಮತ್ತು ಪ್ರತಿಬಿಂಬವಾದಕ್ಕೂ ಏನು ಭೇದದ ಅನ್ನೋದು ಹೇಳ್ತಾರ್ರಿ. ಈಗ ಆಭಾಸವಾದಕ್ಕೂ ಹಾಗೂ ಪ್ರತಿಬಿಂಬವಾದಕ್ಕೂ ಇಷ್ಟು ಭೇದವಿರುತ್ತದೆ. ಆಭಾಸವಾದದ ಪಕ್ಷದಲ್ಲಂತೂ ಆಭಾಸವು ಮಿಥ್ಯಾ ಇರುತ್ತದೆ. ಏನಂತಾರ್ರಿ? ಆಭಾಸವಾದದ ಪಕ್ಷದಲ್ಲಂತೂ ಆಭಾಸವು ಮಿಥ್ಯಾ ಇರುತ್ತದೆ, ಆದರೆ ಪ್ರತಿಬಿಂಬವಾದದಲ್ಲಿ ಪ್ರತಿಬಿಂಬವು ಮಿಥ್ಯಾ ಇರುವುದಿಲ್ಲ, ಕಿಂತು ಸತ್ಯವಿರುತ್ತದೆ. ಯಾವಾದ್ರಿ ಅದು ಪ್ರತಿಬಿಂಬ ಏನದ? ಸತ್ಯ ಅದಂತಾರವರು. ಆಭಾಸವಾದದಲ್ಲಿ ಆಭಾಸವಾದಿಗಳು ಅವರು ಮಿಥ್ಯ ಅಂತಾರ. ಅರ್ಥ ಆಯ್ತ್ರಿ? ಹ್ಞೂನ್ರಪ್ಪರ, ಆಭಾಸ ಮಿಥ್ಯೆ ಅದ, ಆದ್ರ ಪ್ರತಿಬಿಂಬ ಮಿಥ್ಯೆ ಅಲ್ಲ, ಸತ್ಯ ಅದ ಅಂತಾರ್ರಿ ಅವ್ರು. ಪ್ರತಿಬಿಂಬವಾದಿಗಳು ಪ್ರತಿಬಿಂಬ ಅದು ಮಿಥ್ಯ ಅಲ್ಲ, ಸತ್ಯ ಅಂತಾರ ಅವರು. ಹ್ಞೂನ್ರಪ್ಪರ. ಯಾಕಂದ್ರೆ ಅಲ್ಲಿ ಇಲ್ಲೇ ಅಂತಾರ ಅವರು. ಎಲ್ಲಿ? ಕನ್ನಡಿ ಒಳಗ. ಹ್ಞೂನ್ರಪ್ಪರ. ಹ್ಞೂನ್ರಿ. ಅದು ಕನ್ನಡಿ ಒಳಗ ಅಲ್ಲಿಲ್ಲ. ಇಲ್ಲ ಇಲ್ಲ. ಎಲ್ಲಿ ಅದಂತ ಕೇಳಿದ್ರೆ ಬಿಂಬ ಸ್ವರೂಪ ಅದದು. ಹೌದ್ರಪ್ಪರ. ಅಲ್ಲೇ ಕಾಣಿಸ್ತದ ಅಂದ್ರೆ ಅದು ಭ್ರಾಂತಿಯಿಂದ, ಅದು ವೃತ್ತಿ ಯೋಗದಿಂದ ಅಲ್ಲೇ ಕಾಣಿಸ್ತದಂತಾರ್ರಿ ಅವ್ರು. ಯಾವ ಅಂತಃಕರಣ ರೂಪ ಪರಿಣಾಮ ವೃತ್ತಿ ನೇತ್ರದ್ವಾರ ಹೊರಗೋಗಿ ಆ ಕನ್ನಡಿಗೆ ಮುಟ್ಟಿ ಅಲ್ಲಿ ಹಿಂದ ಗ್ಲಾಸಿಗೆ ಪಾರದ ಹಚ್ಚಿದ್ದರಿಂದ ತಿರುಗಿ ಬಂದು ವೃತ್ತಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಆ ಗ್ರೀವಸ್ಥ ಮುಖವನ್ನೇ ವಿಷಯ ಮಾಡ್ತದೆ ವಿನಾ ಕನ್ನಡಿ ಒಳಗಿಲ್ಲದು. ಏನ್ರಿ? ಅದು ಅಲ್ಲಿ ಇದ್ದವ್ರಂಗ್ ತೋರ್ತದಲ್ಲ, ಅಲ್ಲಿಲ್ಲ. ಅದು ಎಲ್ಲಿದಪ್ಪ ಅಂತ ಕೇಳಿದ್ರೆ ಆ ಬಿಂಬದೊಳಗೆ ಅದದು, ಬಿಂಬ ಸ್ವರೂಪನೇ ಅದದು. ಅಲ್ಲಿದ್ದವ್ರಂಗ್ ತೋರ್ತದೆ. ಯಾಕೆ ತೋರ್ತದೆ ಅಂದ್ರೆ ಅದು ವೃತ್ತಿ ಯೋಗದಿಂದ ಅಲ್ಲಿ ತೋರ್ತದ್ರಿ. ಈಗ ಒಂದು ಊದಿನ ಕಡ್ಡಿ ಹಿಡ್ಕೊಂಡು ಕತ್ತಲಿ ಮನ್ಯಾಗ ಗರ್ 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 ತಿರ್ಗಿಸ್ತಿರ್ಬೇಕಾರೆ ಅದು ಗುಂಡು ಕಾಣಿಸ್ತದಿಲ್ರಿ? ಅದು ಒಂದು ಕಡ್ಡಿ ಬರೇ. ಯಾಕೆ ಗುಂಡು ಕಾಣಿಸ್ತದಪ್ಪ ಅಂದ್ರೆ ಆ ಸ್ಪೀಡ್ ತಿರುಗುವುದರಿಂದ ಅದು ಗುಂಡು ಕಾಣಿಸ್ತದಂಗ. ಹಾಂಗಿಲ್ಲಿ ವೃತ್ತಿ ಏನ್ ಮಾಡ್ತದ್ರಿ? ಅಂತಃಕರಣ ಪರಿಣಾಮ ರೂಪ ವೃತ್ತಿ ಅದು ಹೋಗಿ ಆ ಗ್ಲಾಸಿಗೆ ತಟ್ಟಿ ಮತ್ತದು ಏನಪ್ಪಾ ಹಿಂದೆ ಪಾರಸ್ ಹಚ್ಚುವುದರಿಂದ ಅದು ಹೊಳ್ಳಿ ಬಂದು ಆ ಗ್ರೀವಸ್ಥ ಮುಖವನ್ನೇ ಬಿಂಬವನ್ನೇ ವಿಷಯ ಮಾಡ್ತದದು. ಪುನಃ ತನ್ನ ಮುಖನೇ ವಿಷಯ ಮಾಡ್ತದ್ರಿಪ್ಪ. ಈಗ ನೋಡಿ, ಚೆಂಡು ಹೊಡೆದ ಕೂಡಲೇ ಗಾಡಿ ಹೊಡೆದ ಕೂಡಲೇ ಕಡೆ ಬರ್ತದ್ರಿ, ನಮ್ ಕಡೆನೆ ತಿರುಗಿ ಬರ್ತದೆ. ಹಂಗ ವೃತ್ತಿನೂ ಹೋಗಿ ಅಲ್ಲಿ ಹೋಗಿ ಕನ್ನಡಿಗೆ ತಾಕಿ ಬಂದು ಈ ಬಿಂಬವನ್ನೇ ವಿಷಯ ಮಾಡ್ಯದದು. ಒಂದು ವೇಳೆ ಅಲ್ಲೇ ಇತ್ತಪ್ಪ ಅಂದ್ರೆ ಕುಂಕುಮ ಅಲ್ಲೇ ಹಚ್ಚಬೇಕಾಗಿತ್ತಲ್ಲಿ ಗ್ಲಾಸಿನೊಳಗೆ. ಯಾಕೆ ಹಚ್ಚಲ್ರಮ್ಮ ಅಲ್ಲಿ? ಇಲ್ರಪ್ಪರ, ಅದು ಸುಳ್ಳೆ ಅದಲ್ರಿ ಪ್ರತಿಬಿಂಬ. ಇಲ್ಲದು ಅಲ್ಲಿಲ್ಲ. ಎಲ್ಲದ? ಬಿಂಬ ಸ್ವರೂಪದದು. ಯಾರತ್ತಾರ ಇವರು? ಪ್ರತಿಬಿಂಬವಾದಿಗಳು. ಆಭಾಸವಾದಿಗಳು ಆಭಾಸ ಮಿಥ್ಯೆ ಅಂತಾರ. ಇವರು ಬಿಂಬ ಪ್ರತಿಬಿಂಬವಾದಿಗಳು ಪ್ರತಿಬಿಂಬ ಸತ್ಯ ಅಂತಾರ. ಬಿಂಬ ಒಂದು ಪ್ರತಿಬಿಂಬ ಒಂದು ಎರಡೂ ಒಪ್ಕೊಂಡ್ರಿ ಇವರು. ಯಾರ್ರಿ? ಇವ್ರಿ ಬಿಂಬ ಆಭಾಸ ಮಿಥ್ಯೆ ಕರೆ ಆದ್ರ ಬಿಂಬ ಕನ್ನಡಿಯೊಳಗಿದ್ದದ್ದು ಬಿಂಬ ಕರೆ ಅಂತಾರ ಇವ್ರು. ಪ್ರತಿಬಿಂಬ ಅದು ಸತ್ಯದ. ಬಿಂಬ ಪ್ರತಿಬಿಂಬ ಸತ್ಯ ಅದಂತಾರ್ರಿ. ಅದಕ್ಕೆ ಅಭೇದ ಹೇಳುವಲ್ಲಿ ಬಿಂಬ ಪ್ರತಿಬಿಂಬವಾದಿಗಳು ಮುಖ್ಯ ಸಮಾನಾಧಿಕರಣ ಹೇಳ್ತಾರ್ರಿ. ಆಭಾಸವಾದಿಗಳು ಬಾಧ ಸಮಾನಾಧಿಕರಣ ಹೇಳ್ತಾರ. ಅಭೇದ ಹೇಳುವಾಗ ಅದು ಏನ್ರಿ? ಆಭಾಸ ಮಿಥ್ಯೆ ಅದ, ಅದು ಬಾಧೆ ಹೊಂದದ ಯೋಗ್ಯ, ಇದು ಬಾಧೆ ಹೊಂದದಲ್ಲ, ಸಮಾನದ ಅಂತಾರ್ರಿ ಅವ್ರು.
ಇದು ಮಿಥ್ಯ ಇಲ್ಲಲ್ಲ ಸತ್ಯದ. ಹ್ಞೂನ್ರಪ್ಪ ಹ್ಞೂನ್ರಿ. ಸತ್ಯದಂತ ಹೇಳಿನೇ ಇವರು ಮುಖ್ಯ ಸಮಾನಾಧಿಕರಣ ಹೇಳ್ತಾರೆ. ಯಾರು? ಬಿಂಬ ಪ್ರತಿಬಿಂಬವಾದಿಗಳು. ಹ್ಞೂನ್ರಿ ಹ್ಞೂನ್ರಿ. ಅವರು ಆಭಾಸವಾದಿಗಳು ಬಾಧ ಸಮಾನಾಧಿಕರಣ ಹೇಳ್ತಾರ್ರಿ. ಹ್ಞೂನ್ರಿ. ಅಧಿಕರಣದಲ್ಲಿ ಎರಡು ಬಂದಾವಿಲ್ರಿ, ಒಂದು ಮುಖ್ಯ ಸಮಾನಾಧಿಕರಣ, ಒಂದು ಬಾಧ ಸಮಾನಾಧಿಕರಣ. ಹ್ಞೂನ್ರಪ್ಪ ಹ್ಞೂನ್ರಿ. ಏನಂತಾರ ನೋಡ್ರಿ, ಆಭಾಸವಾದಕ್ಕೂ ಹಾಗೂ ಪ್ರತಿಬಿಂಬವಾದಕ್ಕೂ ಎಷ್ಟು ಭೇದವಿರುತ್ತದೆ. ಆಭಾಸವಾದದ ಪಕ್ಷದಲ್ಲಂತೂ ಆಭಾಸವು ಮಿಥ್ಯಾ ಇರುತ್ತದೆ. ಆದರೆ ಪ್ರತಿಬಿಂಬವಾದದಲ್ಲಿ ಪ್ರತಿಬಿಂಬವು ಮಿಥ್ಯಾ ಇರುವುದಿಲ್ಲಕ್ಕಿಂತೂ ಸತ್ಯವಿರುತ್ತದೆ. ಯಾಕೆಂದರೆ ಪ್ರತಿಬಿಂಬವಾದದ ಸಿದ್ಧಾಂತವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ದರ್ಪಣದಲ್ಲಿ ಯಾವ ಮುಖದ ಪ್ರತಿಬಿಂಬವಿರುವುದು ಅದು ಆ ಮುಖದ ಛಾಯೆಯಲ್ಲ, ಅದು ಛಾಯೆ ಅಲ್ಲ. ಯಾಕಂದರೆ ಒಂದು ಛಾಯೆಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಯಾವ ದಿಕ್ಕಿನಲ್ಲಿ ಛಾಯಾವುಳ್ಳವನ ಮುಖ ಹಾಗೂ ಬೆನ್ನು ಭಾಗವಿರುವುದೋ ಅದೇ ದಿಕ್ಕಿನಲ್ಲಿ ಛಾಯೆಯ ಮುಖ ಹಾಗೂ ಬೆನ್ನುಳ್ಳ ಬೆನ್ನುಗಳು ಇರುತ್ತವೆ. ಈಗ ಬಿಸಿಲಾಗ ನೀವು ಹೊಂಟ್ರಿ, ಸೂರ್ಯನ ಕಡೆ ಈ ಕಡೆ ಎದ್ರಿಗೆ ಪೂರ್ವಕ್ಕೆ ಹೊಂಟ್ರಿ ನೀವು, ನಿಮ್ಮ ಛಾಯದು ಯಾಕಡೆ ಇರ್ತದ್ರಿಮ್ಮ ಅದ್ರದ್ದು ನೆಳ? ಪೂರ್ವಕ ಇರ್ತದ್ರಪ್ಪ. ಇವ ಹ್ಯಾಂಗ್ ಹೊಂಟನ್ ಹಂಗೆ ಇರ್ತದ, ಈ ಶರೀರ ಇದು ಹ್ಯಾಂಗ್ ಹೊಂಟದ ಹಂಗೆ ಇರ್ತದ ಛಾಯನು. ಏನ್ರಿ? ಇವನು ಮಾರಿ ಕಡೆ ಇರ್ತದ, ಅದ್ರದ್ದು ಮಾರಿ ಕಡೆ ಆಗ್ತದ. ಇವನು ಬೆನ್ನ ಕಡೆ ಇರ್ತದ, ಅದ್ರದ್ದು ಬೆನ್ನ ಕಡೆ ಇರ್ತದ. ಹೊಳ್ದಂಗೆ ಅನಸ್ತದ್ರಪ್ಪ, ಹೊಳ್ದಂಗೆ ಅನಸ್ತದ. ನೋಡ್ರಿ ಏನಂತಾರ, ಒಂದೇ ಕಡ ಛಾಯೆ ಸ್ವಭಾವ ಈ ಪ್ರಕಾರವಿರುತ್ತದೆ. ಯಾವ ದಿಕ್ಕಿನಲ್ಲಿ ಛಾಯ ಉಳ್ಳವನ ಮುಖ ಹಾಗೂ ಬೆನ್ನ ಭಾಗವಿರುವುದೋ ಅದೇ ದಿಕ್ಕಿನಲ್ಲಿ ಛಾಯೆಯ ಮುಖ ಹಾಗೂ ಬೆನ್ನುಗಳು ಇರುತ್ತವೆ. ಆದರೆ ಎರಡನೇ ಕಡ ದರ್ಪಣದಲ್ಲಿರುವ ಪ್ರತಿಬಿಂಬದ ಮುಖ ಹಾಗೂ ಬೆನ್ನುಗಳು ಏನಂತಾರ, ಬಿಂಬಕ್ಕಿಂತಲೂ ವಿಪರೀತವಾಗಿರುತ್ತವೆ. ಇವಾಗ ಪೂರ್ವಕ್ಕೆ ನಿಂತ್ರ ಅದು ಹೊಳ್ಳಿ ಈ ಕಡೆ ದಕ್ಷಿಣಕ್ಕೆ ನಿಂತ ಹೊಳ್ಳಿ ನಿಂದಿರ್ತದೆ, ವಿರುದ್ಧದ ಅದಕ್ಕೆ. ಆದ್ದರಿಂದ ದರ್ಪಣದಲ್ಲಿ ಛಾಯಾರೂಪ ಪ್ರತಿಬಿಂಬವಿರುವುದಿಲ್ಲ. ಮತ್ತೇನೆಂದರೆ, ದರ್ಪಣವನ್ನು ವಿಷಯಕರಿಸುವುದಕ್ಕೋಸ್ಕರ ನೇತ್ರದ್ವಾರ ಹೊರಟ ಯಾವ ಅಂತಃಕರಣದ ವೃತ್ತಿಯೋ ದರ್ಪಣವನ್ನು ವಿಷಯ ಮಾಡಿ ತತ್ಕಾಲದಲ್ಲಿಯೇ ದರ್ಪಣದಿಂದ ನಿವೃತ್ತಿ ಹೊಂದಿ ಗ್ರೀವಸ್ಥ ಅಂದ್ರೆ ಕುತ್ತಿಗೆಯ ಮೇಲಿನ ಮುಖವನ್ನೇ ವಿಷಯಕರಿಸುತ್ತದೆ. ಆ ದರ್ಪಣಕ್ಕೆ ತಾಕಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ, ಗ್ರೀವಸ್ಥ ಮುಖವನ್ನೇ ವಿಷಯಕರಿಸ್ತದದು. ಅಲ್ಲಿ ಕನ್ನಡಿ ಒಳಗಿಲ್ಲ. ಅದಕ್ಕೆ ಅವರು ಸತ್ಯ ಅಂತಾರೆ. ಪ್ರತಿಬಿಂಬ ಬಿಂಬ ಸ್ವರೂಪ ಅಂತಾರ ಅವರು. ಏನ್ರಿ? ಅದು ಯಾಕ ಉಲ್ಟಾ ಅದ, ಅದಕ್ಕ ಉಲ್ಟಾ ಪಣ ಚಿತ್ತ ಪಣ ವಿಪರೀತ ಪಣ ಅಂದಾರಪ್ಪರ. ಹಾ ರೀ, ಅದು ಒಳ್ಳೆ ಇವನ್ನ ಮಾಡ್ತದ, ಅದನ್ನು ಒಂದ್ ಸತ್ಯನೇ ಅಂತನ್ರಿ ಇವ್ರು. ಯಾರ್ರಿ? ಇವ್ರೇನ ಬಿಂಬ ಪ್ರತಿಬಿಂಬನು ಸತ್ಯ ಅಂತಾರಪ್ಪರ ಇವ್ರು. ಪ್ರತಿಬಿಂಬ ಅದು ಬಿಂಬ ಸ್ವರೂಪ. ಅಲ್ಲಿ ಮತ್ತೊಂದಿಲ್ಲದು. ಅದು ಬಿಂಬ ಸ್ವರೂಪ. ಆ ಪ್ರತಿಬಿಂಬ ಅಲ್ಲಿ ಕನ್ನಡಿ ಒಳಗ ಅದ ನಂಗಿಲ್ಲ ಅವರು. ಇಲ್ರಪ್ಪರ. ಎಲ್ಲದ? ಆ ಬಿಂಬದೊಳಗ ಭೇದ ಆಗ್ಯದದು. ವೃತ್ತಿ ಸ್ಪೀಡ್ ಹೋಗಿ ಆ ಗ್ಲಾಸಿಗೆ ತಾಕಿ ಹೊಳ್ಳಿ ಬಂದು ಗ್ರೀವಾಸ್ತ ಮುಖವನ್ನೇ ವಿಷಯ ಮಾಡ್ಯದದು. ಅದಕ್ಕೆ ಅದ್ರ ಒಂದು ಬಿಂಬ ಸ್ವರೂಪನೇ ಅದಂತಾರ ಅವ್ರು. ಬಿಂಬ ಸ್ವರೂಪದ ಬಿಂಬ ಸ್ವರೂಪ ಅಂತ ಹೇಳಿ ಈಗ ಬಿಂಬದ ತೋರ್ಬೇಕಾದ್ರೆ ಪ್ರತಿಬಿಂಬ ಇಲ್ಲವೇ ಇಲ್ಲ ಅಂದಂಗ ಹೇಳ್ಯಾರ. ಹೌದು ಲೇಪ? ಬಿಂಬ ಸ್ವರೂಪನೇ ಅದ, ಅಲ್ಲಿ ಕನ್ನಡಿ ಒಳಗಿಲ್ಲ ಅಂತಾರ ಅವರು.
ಅದ ಬಿಂಬ ಪ್ರತಿಬಿಂಬ ಬಿಂಬ ಸ್ವರೂಪನ ಅದ. ರೈಟ್ ರೈಟ್ ರೈಟ್. ಹೌನ್ರಿ. ಇದನ್ನು ಆದಿಗುರು ಶಂಕರಾಚಾರ್ಯ ಮಾತೇನಪ್ಪ ಇದು? ಅಲ್ಲ ಅಲ್ಲ ಅಲ್ರಿ, ಇದು ಯಾರಪ್ಪ ಅಂತ ಕೇಳಿದ್ರೆ ವಿವರಣಾಚಾರ್ಯರು ಮತ್ತು ಸಂಕ್ಷೇಪಶಾರೀರಕಾರರಾದ ಸರ್ವಜ್ಞಾತ್ಮ ಮುನಿಗಳು ಮತ್ತು ಶ್ರೀ ಯಾರ್ರಿ ಪ್ರಕಾಶಾತ್ಮ ಮುನಿಗಳು. ಹಾ, ಈಗ ಈಗ ಅದನ್ನ ಈಗ ಆಭಾಸ ಅಂದ್ರೆ ಏನು ಗೊತ್ತಾಗ್ಲಿಲ್ಲಪ್ಪ. ಇದು ಭಾಸ ಆಗೈತೇನಪ್ಪ? ಇದು ಆಭಾಸ ಅಂದ್ರೆ ತಪ್ಪು ತಿಳುವಳಿಕೆ. ಆಭಾಸ ಆಭಾಸ ಅಂದ್ರೆ ಅಲ್ಲಿ ಮೂರನ್ನು ಒಪ್ತಾರ್ರಿ ಅವರು. ಒಂದು ಆಭಾಸ ಅರ್ಥ ಆಗವಲ್ದಪ್ಪ ಆಭಾಸದ. ಆಭಾಸ ಅಂದ್ರೆ ಚೇತನದ ಛಾಯಾ. ಚೇತನದ ಛಾಯಾ. ಚೇತನ ಛಾಯಾ ಬೀಳ್ಬೇಕಾದ್ರೆ ಅಲ್ಲಿ ಒಂದು ಉಪಾಧಿ ಇರ್ಬೇಕಲ್ಲ ಯಪ್ಪ? ಉಪಾಧಿ ಐತಲ್ರಿ, ಅಂತಃಕರಣ ವಿದ್ಯಾ ಉಪಾಧಿ ಅದಾವಲ್ಲಿ. ಅಂದ ಉಪಾಧಿ ತಂದ ಬೆಳಕ ಅದು ಪ್ರತಿಬಿಂಬ ಅಂದಿಲ್ಲ ಯಪ್ಪ ಅದಕ್ಕ ಆಭಾಸಗ. ಪ್ರತಿಬಿಂಬ ಅನ್ನಂಗಿಲ್ಲ ಅವರು. ಆಭಾಸವಾದಿಗಳು ತಪ್ಪಿ ಪ್ರತಿಬಿಂಬ ಅನ್ನಂಗಿಲ್ಲ, ಪ್ರತಿಬಿಂಬವಾದಿಗಳ ತಪ್ಪಿ ಆಭಾಸ ಅನ್ನಂಗಿಲ್ಲ. ಇಲ್ಲಿ ವ್ಯತ್ಯಾಸ ಅದ. ಇಲ್ಲಿ ವ್ಯತ್ಯಾಸ ಅದ ರೀ. ಮತ್ ಇವರು ಅಪ್ಪರ ನಮ್ಮ ಆದಿಗುರು ಶಂಕರಾಚಾರ್ಯ ಯಾದನ್ನ ಒಪ್ಪಿದಂಗ ತಾತ್ಪರ್ಯ ಏನನ್ನೋದು ಬೇಕಾಗಿತ್ತೆ ಅಪ್ಪ. ಆಭಾಸವಾದವನ್ನು ಒಪ್ಪ್ಯಾರೆ ಇವರು. ಎಂತಪ್ಪ ಅಂದ್ರ ಕನಿಷ್ಠ ಅಧಿಕಾರಿಯನ್ನ ಅವ್ರಿಗೂ ತಿಳಿಲಿ ಅಂತ ಉದ್ದೇಶದಿಂದ ಇವ್ರದದ. ಅಧಿಕಾರಿ ಭೇದದಿಂದ ಹೇಳಿದ್ದ ಮಾತೇನ ಯಪ್ಪ? ರೈಟ್. ಅಂತ ಕನಿಷ್ಠ ಅಧಿಕಾರಿ ಇದ್ರೆ ತಿಳಿಲಿ ಅಂತ ಆಭಾಸವಾದವನ್ನು ಸ್ವೀಕಾರ ಮಾಡ್ಯಾರ ಶಂಕರಾಚಾರ್ಯರು. ಗುರ್ತಾತ್ರಪ್ಪ. ಇಲ್ಲಿ ಅಧಿಕಾರಿ ಭೇದ ದೃಷ್ಟಿಯಿಂದ ಹೇಳಿದ ಮಾತಾದಯಪ್ಪ. ಆ ಅಧಿಕಾರಿ ಭೇದ ದೃಷ್ಟಿ ಇಟ್ಕೊಂಡು ಈ ಮಾತವನ್ನ ಹೇಳಿದ್ದೆಪ್ಪ. ಈಗ ಬಿಂಬ ಪ್ರತಿಬಿಂಬವಾದಿಗಳು ಅತಿ ಉತ್ತಮ ಅಧಿಕಾರಿ. ಅತಿ ಉತ್ತಮ ಅಧಿಕಾರಿಗೆ ಬಿಂಬ ಪ್ರತಿಬಿಂಬ ಹೇಳ್ಯಾರು. ಪ್ರತಿಬಿಂಬ ಇಲ್ಲವೇ ಇಲ್ಲ. ಅದು ಉತ್ತಮ ಅಧಿಕಾರಿಗೆ ಪ್ರತಿಬಿಂಬ ಇಲ್ಲವೇ ಇಲ್ಲ. ಇಲ್ಲ. ಅದು ಪ್ರತಿಬಿಂಬದಲ್ಲಿ ಬಿಂಬ ಐತಲ್ಲಿ ಅಪ್ಪ. ಅಲ್ಲಿ ಪ್ರತಿಬಿಂಬದಲ್ಲಿ ಬಿಂಬ ಐತಲ್ಲಿ. ಬಿಂಬದಲ್ಲೇ ಪ್ರತಿಬಿಂಬ. ಅದೇ ಅದು ಸ್ವರೂಪ ಅದ್ರಿ ಅದು. ಅದರ ಸ್ವರೂಪ ಅದ. ಭಿನ್ನಿಲ್ಲದು. ಸ್ವರೂಪನೇ ಪ್ರತಿಬಿಂಬ. ಅವ್ರು ಉದಾಹರಣೆ ಕೊಟ್ರು ನೋಡ್ರಿ. ಏನು ಕೊಟ್ರು? ಅದು ಅಂತಃಕರಣ ವೃತ್ತಿ ಪರಿಣಾಮ ಹೊಂದಿ ನೇತ್ರದ್ವಾರ ಹೊರಗೆ ಹೋಗಿ ಆ ಗ್ಲಾಸಿಗೆ ತಾಕಿ ಅಲ್ಲಿ ಹಿಂದೆ ಪಾರಸ್ ಹಚ್ಚುವುದರಿಂದ ತಿರುಗಿ ಬಂದು ಗ್ರೀವಾಸ್ತ ಮುಖವನ್ನೇ ವಿಷಯ ಮಾಡಿದೆ ವಿನಾ ಅಲ್ಲಿ ಗ್ಲಾಸಿನೊಳಗೆ ಅದು ಇಲ್ಲ. ಇನ್ನೊಂದು ಉದಾಹರಣೆ ಕೊಟ್ರು. ಗಾಡಿ ಚೆಂಡು ಹೊಡೆದ ಚೆಂಡು ಎಕಡೆ ಬರ್ತದ್ರಿ? ನಮ್ ಕಡೆನೆ ಬರ್ತದಲ್ರಿಪ್ಪ. ನಮ್ಮ ಕಡೆ ಬರ್ತದ. ಅದು ವೃತ್ತಿ ವೇಗದಿಂದ ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ ಹೋಗಿ ಆ ಕನ್ನಡಿಗೆ ತಾಕಿ ಹೊಳ್ಳಿ ಬಂದು ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ ಗ್ರೀವಾಸ್ತ ಮುಖವನ್ನೇ ವಿಷಯ ಮಾಡ್ಯದಲ್ಲಿ. ಅಲ್ಲಿ ಕನ್ನಡಿ ಒಳಗಿಲ್ಲದು. ಅದಕ್ಕ ಪ್ರತಿಬಿಂಬ ಸತ್ಯ ಅಂತಾರ ಇವ್ರು. ಅವರು ಆಭಾಸವಾದಿಗಳು ಆಭಾಸ ಮಿಥ್ಯಾಂತರ ಅಂತ ಹೇಳಿನೇ ಅವರು ಬಾದ ಸಮಾನ ಅಧಿಕರಣ ಒಪ್ತಾರ. ಇವರು ಸತ್ಯ ಅದಂತ ಹೇಳಿನೇ ಇವರು ಮುಖ್ಯ ಸಮಾನಾಧಿಕರಣವನ್ನು ಒಪ್ತಾರ. ಅವ್ರೇನು ದ್ವೈತವಾದಿಗಳಲ್ರಿ, ಅವರು ಅದ್ವೈತಿಗಳೇ. ಆದ್ರೆ ಅಧಿಕಾರಿ ತಾರತಮ್ಯದ ಮ್ಯಾಗ ಅವರವರ ಪ್ರಕ್ರಿಯೆಗಳು. ಗೊತ್ತೈತ್ರಿ? ಆದ್ದರಿಂದ ದರ್ಪಣದಲ್ಲಿ ಛಾಯಾರೂಪ ಪ್ರತಿಬಿಂಬವಿರುವುದಿಲ್ಲ. ಮತ್ತೇನೆಂದರೆ ದರ್ಪಣವನ್ನು ವಿಷಯಕರಿಸುವುದಕ್ಕೋಸ್ಕರ ನೇತ್ರ ದ್ವಾರದಿಂದ ಹೊರಟ ಯಾವ ಅಂತಃಕರಣದ ವೃತ್ತಿಯು ಪರಿಣಾಮವನ್ನು ಮಾಡ್ತಾರೆ. ಅಂತಃಕರಣ ವೃತ್ತಿಯು ದರ್ಪಣವನ್ನು ವಿಷಯ ಮಾಡಿ ತತ್ಕಾಲದಲ್ಲಿಯೇ ಏನ್ ಮಾಡ್ತು? ದರ್ಪಣದಿಂದ ನಿವೃತ್ತಿ ಹೊಂದಿ ಗ್ರೀವಸ್ಥ ಅಂದ್ರೆ ಕುತ್ತಿಗೆ ಮೇಲಿನ ಮುಖವನ್ನೇ ವಿಷಯಕರಿಸುತ್ತದೆ. ಅದು ಅಲ್ಲಿ ಕನ್ನಡಿ ಒಳಗಿಲ್ಲ. ಹೇಗಂದರೆ ಇದು ಇನ್ನೊಂದು ಕೊಡ್ತಾರ ನೋಡಿ. ಏನ್ ಕೊಡ್ತಾರ? ವೇಗವಾಗಿ ತಿರುಗುವುದರಿಂದ ಡ್ಯೂಟಿಗೆಯು ಚಕ್ರ
ಚಕ್ರವಾಗಿ ತೋರುತ್ತದೆಯೇ ಹ್ಞೂನ್ರಿ ತೋರುತ್ತದೆ ಹೊರತು ಅದು ಹೇಗೆ ಚಕ್ರವಲ್ಲವೋ. ಅದು ಒಂದು ಊದಿನ ಕಡ್ಡಿ ಕತ್ತಲಿ ಮನ್ಯಾಗ ಹಿಡಿದು ತಿರುಗಿಸಲ್ಗತ್ತಾನ. ಅದು ಒಂದು ಕಡ್ಡಿ ಅದ್ರ ಬರೀ ಕೇವಲ ಒಂದು ಕಡ್ಡಿ. ಹ್ಞೂನ್ರಪ್ಪ ಹ್ಞೂ ಅದು ವಿಯೋಗವಾಗಿ ತಿರುಗಿಸುವುದರಿಂದ ಗೋಲಾಕಾರ ಕಾಣಿಸಲ್ಗತ್ತದದು. ಹೌದ್ರಪ್ಪ ಬ್ರಹ್ಮಾಂಡದಿಂದ ಗೋಲಾಕಾರ ಇಲ್ಲವೇ ಇಲ್ಲ. ಒಂದು ಕಡ್ಡಿ, ಅದು ಊದಿನ ಕಡ್ಡಿ ಬರೇ. ಅದಕ್ಕೆ ಇಲ್ಲಿ ಈ ವೃತ್ತಿನೂ ಸ್ಪೀಡ್ ಯಾವ್ದು ಅಂತಃಕರಣ ವೃತ್ತಿ, ನೇತ್ರದ್ವಾರ ಹೋದದ ವೃತ್ತಿನೂ ಅದು ಗ್ವಾಡಿ ಚೆಂಡು ಹೊಡೆದು ಹೋಗದಂಗ ಅದನ್ನು ಸ್ಪೀಡ್ ಹೋಗ್ಯದ್ರಿ. ಸ್ಪೀಡ್ ಹೋಗಿ ಏನ್ ಮಾಡ್ಯದ, ಆ ಗ್ಲಾಸಿಗೆ ತಾಕಿ ಹೊಳ್ಳಿ ಬಂದು ಮತ್ತೇನ್ ಮಾಡ್ಯದಪ್ಪ ಅಂತ ಕೇಳಿದ್ರೆ ಆ ಗ್ರೀವಸ್ಥ ಮುಖವನ್ನೇ ವಿಷಯ ಮಾಡ್ಯದ. ಅದಕ್ಕೆ ಅದು ಪ್ರತಿಬಿಂಬ ಸತ್ಯ ಅಂತಾರ್ರಿ ಅವ್ರು. ಅದಕ್ಕೆ ಈ 441 ಮತ್ತೆ ಇನ್ನೂ ವಿಷಯ ಅದರಿ. ಮತ್ ನಾಳಿನ ದಿವ್ಸ ನೋಡುನ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಿಷಯ ಮತ್ತೆ ನಾಳಿನ ದಿವ್ಸ ನೋಡುನ್ರಿ ಅಂತ ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕರಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುನ್ರಿ. ಗುರುನಾಥ ಮಹಾರಾಜ್ ಕಿ ಜೈ. ಎಲ್ಲ